ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ. 1956 ರಾಜ್ಯ ಪುನರ್ ಸಂಘಟನೆ ಕಾಯ್ದೆಯೊಂದಿಗೆ ಮುಕ್ತಾಯಗೊಂಡಿತು. ಇಂದಿನಿಂದ ಕೂರ್ಗ್, ಮದ್ರಾಸ್, ಹೈದರಾಬಾದ್ ಹಾಗೂ ಬಾಂಬೆ ರಾಜ್ಯದ ಭಾಗಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡಿಸಲಾಯಿತು. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೂಪುಗೊಂಡಾಗ ಒಟ್ಟು 19 ಜಿಲ್ಲೆಗಳನ್ನು ಹೊಂದಿತ್ತು. ಅದರ ಸವಿ ನೆನಪಿಗಾಗಿ ಅಂದಿನಿಂದ ನಾವೆಲ್ಲರೂ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸುತ್ತೇವೆ. ಬೆಳಕನ್ನು ನೀಡುವಂತಹ ದೀಪಾವಳಿಯ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ, ನಮ್ಮ ನಾಡಿನ ಹೆಮ್ಮೆ, ನಮ್ಮ ಸ್ವಾಭಿಮಾನದ ಪ್ರತೀಕವಾಗಿರುವಂತಹ ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಮರೆಯುವಂತೆ ಇಲ್ಲ. ಅವತ್ತು ಒಂದು ಅನಾವರಣಗೊಳಿಸುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಇವತ್ತೂ ನಮ್ಮೊಂದಿಗೆ ಇದ್ದಾರೆ. ಆ ಕ್ಷಣವನ್ನು ಅವರು ಮೆಲುಕು ಹಾಕಿಕೊಂಡಿದ್ದಾರೆ. ಹಾಗಾದರೆ ಈ ಕರ್ನಾಟಕ ಎಂಬ ಹೆಸರು ಬಂತು. ಜೊತೆಗೆ ಈ ಕನ್ನಡಿಗರ ಬಗ್ಗೆ ಇನ್ನು ನಾವು ಹೆಮ್ಮೆ ಪಡುವಂಥ ಒಂದು ಮಾತಿದೆ. ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಇದೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಪಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಈ 3 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಒಂದು ಸಂಸ್ಕೃತ, ಮತ್ತೊಂದು ತಮಿಳು, ಮತ್ತೊಂದು ಕನ್ನಡ. ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಂತಹ ಒಂದು ಭಾಷೆ ಕನ್ನಡ ನಾಡನ್ನು ಶ್ರೀಗಂಧ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ. ಹಚ್ಚು ಹಸಿರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು. ಎಲ್ಲರಿಗೂ ಶುಭೋದಯ. ಇಂದು 69ನೇ ಕನ್ನಡ ರಾಜ್ಯೋತ್ಸವ. ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಕನ್ನಡ ನಾಡಿನಲ್ಲಿ ಜನಿಸಿದ ನಾವು ಪುಣ್ಯವಂತರು. 1956ರಂದು ಭಾರತದಲ್ಲಿ ಕನ್ನಡ ಭಾಷೆ ಮಾತನಾಡುವ ಪ್ರತಿಯೊಬ್ಬ ಪ್ರದೇಶ ವಿನಿಮಯಗೊಳಿಸಿ ಕನ್ನಡ ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ. ಕನ್ನಡ ಪ್ರವರ್ಧಮಾನಕ್ಕೆ ಮುಂದೆ ನಡಿ. ಭಾರತದ ದಕ್ಷಿಣದಲ್ಲಿ ಉದಯವಾಯಿತು ಸುಂದರ ನಾಡು. ಮಲೆನಾಡ ಬನಗಳಲ್ಲಿರುವ ಈ ನಮ್ಮ ಬೀಡು. ಕರುನಾಡಿನ ಗೋಡಂಬಿ ಆಕಾರವೇ ಪ್ರಾಕೃತಿಕ ಸೌಂದರ್ಯಕ್ಕೆ ಸಾಕ್ಷಿ. ಹಂಪೆಯ ಕಲ್ಲಿನ ರಥವೇ ಶಿಲ್ಪಿಗಳು ಕೆತ್ತಿದರೂ ತೋರ್ಬೆಳಳಲ್ಲಿ ಪಕ್ಷಿ. ಕೃಷ್ಣ, ತುಂಗ, ಕಾವೇರಿ ಜಲರಾಶಿಯ ಸಂಪತ್ತು. ಕವಿಗಳ ಮನೋಹರ ಕೃತಿಗಳಲ್ಲಿ ಇಂಪಿತ್ತು. ಗಂಗರು, ಚೋಳರು, ಹೊಯ್ಸಳರು ಆಳಿದರು ಕರುನಾಡನು ಹಗುಲಿರುಳು. ದಾಸರ ತತ್ವಪದ, ಬಸವೇಶ್ವರರ ವಚನ ವೈಭವ. ಕರುನಾಡಿನ ಇತಿಹಾಸ ಅಳಿಯುವುದು ಅವಸರ. ಸಮಾರಂಭದಲ್ಲಿ ನಾವು ಕನ್ನಡದ ಕವಿಗಳನ್ನು ನೆನೆಯಲೇಬೇಕಲ್ಲವೇ? ಅದರಲ್ಲಿಯೂ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದು ಕನ್ನಡಕ್ಕೆ ಒಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿಗಳನ್ನು ಎಂದಾದರೂ ಮರೆಯಲಾಗುವುದೇ? ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪರಿಚಯವೇನು ಹೋಗುವೆನು ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಡಿಗೆ. ಅಲ್ಲಿ ತೆರೆ ತೆರೆಯದ್ರಿ ಪಂಕ್ತಿಗಳೆಲ್ಲ ಕಾಣದೆ ಹಬ್ಬಿವೆ, ನಿಬಿಡ ಕಾನನ ರಾಜಗಿರಿಗಳ ನಪ್ಪಿಸುತ್ತಲೂ ತಬ್ಬಿವೆ. ರವಿಯ ರಶ್ಮಿಯ ಪ್ರಜ್ಞೆಯಿಲ್ಲದ ವಿಪಿನ ನಿರ್ಜನ ರಂಗಕ್ಕೆ, ಮುಗಿಲ ನಂಡಲ ಯುದ್ಧ ನಿಂತಿಯ ಧೀರ ಪರ್ವತ ಶೃಂಗಿರುವ ಹಾಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಅವರ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ಇವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮದ. ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ರಚನಾಕಾರ, ವಿಮರ್ಶಕಕಾರ, ಚಿಂತಕರಾಗಿದ್ದರು. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ಇವರದ್ದಾಗಿತ್ತು. ಸ್ಮಶಾನ ಕುರುಕ್ಷೇತ್ರಂ, ನನ್ನ ಗೋಪಾಲ, ಅನಿಕೇತನ, ಮಲೆಗಳಲ್ಲಿ ಮದುಮಗಳು, ಬೆರಳ್ಗೆ ಕೊರಳ್ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಅವರು ರಚಿಸಿರುವ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕೃತಿಯ ಬಗ್ಗೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕಿಂದರಿ ಜೋಗಿ 1989 ಭಾರತೀಯ ಭಾಷೆಯ ಚಲನಚಿತ್ರವಾಗಿತ್ತು. ಅದರ 3ನೆಯ ಭಾಗವೇ ಇದಾಗಿದೆ. ಏನಿದು ಗುಜುಗುಜು ಗುಂಪಿನಲ್ಲಿ, ನೋಡಿದರೆ ಏನಾಶ್ಚರ್ಯವನ್ನು, ಆಲಿಸಿ ದೂರದ ಕಿಂದರಿನಾದೋನು,
ಬರುವನು ಯಾರೋ ಕಿಂದರಿ ಜೋಗಿ. ಹತ್ತಿರ ಹತ್ತಿರ ಕವನೈ ತಂದ, ಬಂದಿತು ಜನರಿಗೆ ಬಲು ಆನಂದ. ನೋಡಿರಿ ನೋಡಿರಿ ಕಿಂದರಿ ಜೋಗಿ, ಜೋಗಿ ನೋಡಿದವರೆಲ್ಲರೂ ಪಡಿಸುತ್ತಿರುವ ಎರಡನೆಯ ಜ್ಞಾನಪೀಠ ಪುರಸ್ಕೃತರಾದ ದ.ರಾ ಬೇಂದ್ರೆಯವರು. ಜ್ಞಾನಪೀಠ ಪುರಸ್ಕೃತರಾದ ದ.ರಾ ಬೇಂದ್ರೆಯವರು, ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ. ಸಾಹಿತ್ಯ ಚಳವಳಿ ನವೋದಯ. ಇವರ ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲಿ, ನಾಕುತಂತಿ ಮತ್ತು ನಗೆಯ ಹೊಗೆ. ದ.ರಾ ಬೇಂದ್ರೆಯವರು ಬರೆದಿರುವ ನಾಕುತಂತಿಯ ಕೃತಿಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾಲ್ಕು ತಂತಿಯನ್ನು 4 ವಿಭಾಗಗಳನ್ನಾಗಿ ಮಾಡಿ ವಿಶ್ಲೇಷಿಸಿದ್ದಾರೆ. ಅದು ಅಧ್ಯಯನದಲ್ಲಿ ಒಂದು ವಿಭಿನ್ನತೆ ಕಾಣುತ್ತದೆ. ನಾಕುತಂತಿ ಕೃತಿಯಲ್ಲಿ ಮುಖ್ಯವಾಗಿ ಮನುಷ್ಯ 4 ಹಂತಗಳಲ್ಲಿ ಎಂದು ಮುಖ್ಯವಾಗಿ ತಿಳಿಸಿಕೊಡಲಾಗಿದೆ. ವರಕವಿ ಬೇಂದ್ರೆಯವರು ಇದನ್ನು ನಾನು, ನೀನು, ಆನು, ತಾನು ಎಂದು ಹೇಳುತ್ತಾ ಹೋಗುತ್ತಾರೆ. ಇದರಲ್ಲಿ ನಾನು ಎಂದರೆ ಯಾರು ಎಂದು ವರಕವಿ ತುಂಬ ನೈಜಕತೆಯಿಂದ ತುಂಬಿಕೊಡುತ್ತಾರೆ. ನಾನು ಎಂದರೆ ಅದು ಭ್ರಮೆ. ನಾವು ಕನ್ನಡಿಗರಲ್ಲಿ ಭೇದ ಭಾವವಿರಬಾರದು ಎಂದು ಹೇಳಿದವರು ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರು ಸಾಮಾನ್ಯ ಶಕೆ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಶೇಷ ಕಾರಂತರು. ವಿದ್ಯಾಭ್ಯಾಸದಲ್ಲೇ ಇರುವಾಗಲೇ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಇವರು ಅನೇಕ ವಿಷಯಗಳನ್ನು ಅರಿತುಕೊಂಡಿದ್ದರು. ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತವರು ಬರೆಯದ ವಿಷಯವಿಲ್ಲ ಎಂದು ಹೇಳಿದರೆ ತಪ್ಪೇನಿಲ್ಲ. ಸಾಹಿತ್ಯದ ಪ್ರಕಾರಗಳಲ್ಲಿ ಶಿವರಾಮ್ ಕಾರಂತರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಅನೇಕ ಬಾರಿ ವಿದೇಶ ಪ್ರವಾಸ ಮಾಡಿದ ಕಾರಂತರು ಜೀವನವೆಂಬ ಶಾಲೆಯಿಂದಲೇ ಅಪಾರವಾದ ಜ್ಞಾನವನ್ನು ಗಳಿಸಿದರು. ಇವರಿಗೆ ಕುತೂಹಲವೇ ಅವರಿಗೆ ಗುರುವು, ಪುಸ್ತಕಗಳೇ ಮಾರ್ಗದರ್ಶಕರು. ಮೊದಲನೆಯದಾಗಿ ರಾಷ್ಟ್ರಗೀತೆ ಸುಧಾರಕರ ಎಂಬ ಕವನ ಯಕ್ಷಗಾನವನ್ನು ನಟರಾಗಿ, ನಿರ್ದೇಶಕರಾಗಿ ಯಕ್ಷಗಾನ ಬಯಲಾಟ ಎಂಬ ಗ್ರಂಥವನ್ನು ಇವರು ಬರೆದಿದ್ದಾರೆ. ಯಕ್ಷರಂಗ ಸ್ಥಾಪಿಸಿ ದೇಶ ವಿದೇಶಗಳಲ್ಲಿ ಯಕ್ಷಗಾನ ಕಲೆಯನ್ನು ಪರಿಚಯಿಸಿದರು. ಗರ್ಭಗುಡಿ, ಕಿಸಾ ಗೌತಮಿ, ನಿಮ್ಮ ಓಟು ಯಾರಿಗೆ ಎಂಬ ನಾಟಕಗಳನ್ನು ಬರೆದರು. ಕನ್ನಡಾಂಬೆಯ ಮುದ್ದಿನ ಮಕ್ಕಳಲ್ಲಿ ಕನ್ನಡದ ಆಸ್ತಿಯು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಕನ್ನಡದ ಮಡಿಲಲ್ಲಿ ಹುಟ್ಟಿ ಬೆಳೆದ ಮುತ್ತು ನಮ್ಮ ಪ್ರೀತಿಯ ಈ ಕವಿ. ಇವರು ಜೂನ್ 6, 1891ರಂದು ಜನಿಸುತ್ತಾರೆ. ಇವರು ಹುಟ್ಟಿದ ಸ್ಥಳ ಹೊಂಗನಹಳ್ಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆಯ ಕರ್ನಾಟಕದ ರಾಜ್ಯದಲ್ಲಿ ಹುಟ್ಟುತ್ತಾರೆ. ಕರ್ನಾಟಕ ಕಂಡ ಅಪ್ರತಿಯ ಕವಿ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರನ್ನು ಜನರು ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯುತ್ತಾರೆ. ಇದರ ಅರ್ಥ ಮಾಸ್ತಿ ಕನ್ನಡದ ಸಂಪತ್ತು. ವೀರರಾಜೇಂದ್ರ, ಕೊಡಗಿನ ಕಡೆಯ ರಾಜ ಚಿಕ್ಕ ವೀರರಾಜೇಂದ್ರನನ್ನು ಕುರಿತದ್ದು ಈ ಕಾದಂಬರಿಯಾಗಿದೆ. ಈ ಕಾದಂಬರಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಕನ್ನಡ ಮಣ್ಣಲ್ಲಿ ಮಣ್ಣಾಗಿ ನಮ್ಮೊಂದಿಗೆ ಸದಾ ಭಾವನಾತ್ಮಕವಾಗಿ ಇದ್ದಾರೆ. ಜೊತೆಗಿರದ ಜೀವನ ಎಂದಿಗೂ ಜೀವಂತ ಎನ್ನುವ ಹಾಗೆ ಈ ಶುಭ ದಿನದಂದು ಅವರನ್ನು ನೆನೆಸಿಕೊಳ್ಳೋಣ. ಕನ್ನಡವನ್ನು ಕೊಂಡಾಡುವುದೇ ಕನ್ನಡ ಕವಿಗಳ ಕರ್ತವ್ಯ. ನಮ್ಮ ಕನ್ನಡ ಕಸ್ತೂರಿಯನ್ನು ಅಚ್ಚುಕಟ್ಟಾಗಿ ಬರೆಯುವವರೇ ನಮ್ಮ ಕವಿಗಳು. ನಮ್ಮ ಕನ್ನಡ ನಾಡಿಗೆ ಕನ್ನಡ ಕವಿಗಳೇ ಆಸ್ತಿ, ಅವರೇ ನಮ್ಮ ಹೆಮ್ಮೆ. ನಾನು ವಿನಾಯಕ್ ಕೃಷ್ಣ ಗೋಕಾಕ್ರವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಇವರು ಕನ್ನಡದ ಪ್ರತಿಭಾವಂತ ಕವಿ ಮತ್ತು ಪಂಡಿತರು. ಇವರು ವಿನಾಯಕ್ ಕಾವ್ಯನಾಮದಿಂದಲೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ. ವಿಕ್ರಮ್ ಗೋಕಾಕ್ ಅವರು ಆಗಸ್ಟ್ 9, 1909ರಲ್ಲಿ ಹಾವೇರಿ ಜಿಲ್ಲೆಯ ಸವನೂರಿನಲ್ಲಿ ಜನಿಸಿದರು. ವಿಕ್ರಮ್ ಗೋಕಾಕ್ ಅವರ ತಂದೆಯ ಹೆಸರು ಕೃಷ್ಣದೇವರಾಯ ಹಾಗೂ ತಾಯಿ ಸುಂದರಮ್ಮ. ಇಂಗ್ಲಿಷ್ ವಿಷಯದಲ್ಲಿ MA ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಗೋಕಾಕರು ಕೂಡಲೇ ಪುಣೆಯ CSP ಕಾಲೇಜಿನಲ್ಲಿ ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾದರು. ಅಷ್ಟೇ ಅಲ್ಲದೆ ಜಪಾನ್, ಅಮೆರಿಕ, ಇಂಗ್ಲೆಂಡ್, ಬ್ರೆಜಿಲ್, ಗ್ರೀಸ್ ಮತ್ತು ಮೊದಲಾದ ದೇಶಗಳಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಮೊದಲ ಕಾವ್ಯ ಕಲೋಪಾಸಕರು. ಹಾಗೆಯೇ ಇವರು ಮುಕ್ತ ಛಂದಸ್ಸನ್ನು ಮೊದಲು ಬೆಳಕಿಗೆ ತಂದವರು. ಆದ ಕಾರಣ ಇವರನ್ನು ಮುಕ್ತ ಛಂದಸ್ಸಿನ ಜನಕ ಎಂದಲೂ ಕರೆಯುತ್ತಾರೆ. ಕನ್ನಡದ ಹೆಮ್ಮೆಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಗೋಕಾಕರು ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಪಡೆದಿದ್ದಾರೆ. ನಾನು ಈಗ ಪ್ರಸ್ತುತಪಡಿಸುತ್ತಿರುವ ಕವಿ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾದ UR ಅನಂತಮೂರ್ತಿಯವರು. ಸಮಕಾಲೀನ ಬರಹಗಾರರಲ್ಲಿ ಅದಮ್ಯ ಚೇತನದ ಬಹುಪ್ರತಿಭೆಯ UR ಅನಂತಮೂರ್ತಿಯವರು ಉಡುಪಿ ರಾಜಗೋಪಾಲಾಚಾರ್ಯ
ಹಾಗೂ ಸತ್ಯಮ್ಮ ದಂಪತಿಗಳ ಹಿರಿಯ ಪುತ್ರರಾಗಿ 21/12/1932ರಲ್ಲಿ ತೀರ್ಥಹಳ್ಳಿಯ ಮೆಳಿಗೆಯಲ್ಲಿ ಮಲೆನಾಡಿಗರಾಗಿ ಜನಿಸಿದರು. ಕನ್ನಡದಲ್ಲಿ ನವ್ಯ ಸಾಹಿತಿಯಾಗಿ ವಾದ ವಿವಾದಗಳನ್ನೇ ಬೀಸಿದಂಡ ಸಂಸ್ಕಾರ ಕಾದಂಬರಿಯನ್ನು ಬರೆದ ಅನಂತಮೂರ್ತಿಯವರು ಅನೇಕ ಕತೆ ಕಾದಂಬರಿಗಳನ್ನು ವಿಮರ್ಶಾ ಗ್ರಂಥಗಳನ್ನು ರಚಿಸಿದ್ದಾರೆ. ಕೆಲವು ಪ್ರಮುಖ ಕೃತಿಗಳು ಸಂಸ್ಕಾರ, ಭಾರತೀಪುರ, ಘಟಶ್ರಾದ್ದ, ಅವಸ್ಥೆ, ದಿವ್ಯ ಇವುಗಳು ಕಾದಂಬರಿ. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕವಿಗಳಲ್ಲಿ ನಾನು ಗಿರೀಶ್ ಕಾರ್ನಾಡ್ ಅವರ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಬಹುಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡ್ ಅವರು 1938 ಮೇ 19ರಂದು ಮಹಾರಾಷ್ಟ್ರದ ಮೇತಾರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಪ್ರಮುಖ ನಾಟಕಗಳೆಂದರೆ ತುಘಲಕ್, ಯಯಾತಿ, ಅಂಜುಮಲ್ಲಿಗೆ, ತಲೆದಂಡ, ನಾಗಮಂಡಲ, ಟಿಪ್ಪುವಿನ ಕನಸುಗಳು ಇತ್ಯಾದಿ ಇವರ ಪ್ರಮುಖ ನಾಟಕಗಳು. ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ ಹಲವು ಪ್ರಶಸ್ತಿಗಳು ಲಭ್ಯವಾಗಿವೆ. ಇವರು ಚಿತ್ರರಂಗ ಹಾಗೂ ನಾಟಕ ನಿರ್ದೇಶಿಸುವುದರ ಜೊತೆಗೆ ಇವರು ಚಂದ್ರಶೇಖರ್ ಕಂಬಾರ್ ಅವರ ಬಗ್ಗೆ ನಿಮಗೆ ಕಿರು ಪರಿಚಯವನ್ನು ತಿಳಿಸಲು ಇಷ್ಟಪಡುತ್ತೇನೆ. ಚಂದ್ರಶೇಖರ್ ಕಂಬಾರ್ ಅವರು ಜನವರಿ 2, 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಗೊಡಗೇರಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬಸವಣ್ಣಪ್ಪ ಕಂಬಾರ್, ತಾಯಿ ಚೆನ್ನಮ್ಮ. ಇವರು ಕಥೆಗಾರ, ಕಾದಂಬರಿಕಾರ ಮತ್ತು ನಾಟಕಕಾರರಾಗಿದ್ದರು. 1968-69ರಲ್ಲಿ ಇವರು ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 2019ನೇ ಸಾಲಿನ ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆದ 84ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ದರು. ಇವರ ಕೃತಿಗಳು ಜೋಕುಮಾರಸ್ವಾಮಿ, ಅಲಿಬಾಬಾ ಮತ್ತು ಕಾಡು ಕುದುರೆ. ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ